ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಸಮ್ಮರ್ ಶುರು ಆಗಿರೋದ್ರಿಂದ ನಮಗೆ ತುಂಬ ದಾಹ ಎಲ್ಲ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ತೋರ್ಸಕ್ಕೆ ನಾವು ಬರ್ತಾ ಇದ್ದೀವಿ. ಇದರಲ್ಲಿ ನಾವು ಮಾವಿನ ಹಣ್ಣು ಜ್ಯೂಸ್ ಎಲ್ಲ ನೋಡಿರ್ತೀರ, ಬಟ್ ಮಾವಿನಕಾಯಿ ಜ್ಯೂಸು ಅದರಲ್ಲಿರುವಂಥ ಸಾರಾಂಶ ಮತ್ತು ಅದರಲ್ಲಿ ಎಷ್ಟು ಫ್ಲೇವರ್ ಇರುತ್ತೆ ಅದರಿಂದನೂ ಒಂದು ಜ್ಯೂಸ್ ಮಾಡ್ಬೋದು ಅಂತ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ಸೊ ಈಗ ನೋಡೋಣ ಎಮ್ಮಿಯಾದ ಮಾವಿನಕಾಯಿ ಜ್ಯೂಸು ಹೇಗೆ ಮಾಡೋದು ಅಂತ ಹೇಳಿ. ಬನ್ನಿ ಮಾವಿನಕಾಯಿ ಜ್ಯೂಸ್ ಮಾಡೋಕ್ಕೆ ಏನೇನು ರೆಸಿಪೀಸ್ ಬೇಕು ಅಂತ ನೋಡೋಣ. ಈಗ ರಾ ಮ್ಯಾಂಗೋ ಮಾವಿನಕಾಯಿ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಮಾವಿನಕಾಯಿ ಬೇಕು. ಈ ಥರ ತೋತಾಪುರಿ ಮಾವಿನಕಾಯಿ ನಾವು ತೊಗೊಂಡಿದ್ದೀವಿ. ಇಲ್ಲಿ ಒಂದು ತೋತಾಪುರಿ ತೊಳೆದಿರೋ ಅಂತಹ ಮತ್ತು ಈ ತೊಟ್ಟು ತಕ್ಕೊಂಡಿರೋಂಥ ಮಾವಿನಕಾಯಿ. ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಫ್ರೆಂಡ್ಸ್. ಈಗ ಅದಕ್ಕೆ ಬೇಕಾಗಿರೋದು, ಇದಕ್ಕೆ ಜೀರಾ ಪೌಡರ್ ಬೇಕು, ಮತ್ತು ಪುದೀನ ಫ್ಲೇವರ್ ಆ್ಯಡಾಗಿ ಪುದೀನ ಬೇಕು, ಸ್ವಲ್ಪ ಉಪ್ಪು, ಆಮೇಲೆ ಏಲಕ್ಕಿ ಪುಡಿ ರುಚಿಗೆ ತಕ್ಕಷ್ಟು, ಅಂದರೆ ಫ್ಲೇವರ್ ಕೊಡೋದಕ್ಕಾಗಿ ಏಲಕ್ಕಿ ಪುಡಿ, ಆಮೇಲೆ ಬೆಲ್ಲ. ನಾವು ಸಕ್ಕರೆ ಬದಲು ಇಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಹೆಲ್ತ್ಗೂ ಒಳ್ಳೆಯದು, ಮತ್ತು ತಿನ್ನೋದಕ್ಕಾಗಲಿ ಅಥವಾ ಯಾವುದು ಶುಗರ್ ಪೇಷಂಟ್ಸ್ ಆಗಲಿ ಎಲ್ಲ ತಿನ್ಬೋದು. ಸೊ ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಪೆಪ್ಪರ್ ಪೌಡರು, ನಮಗೆ ಖಾರ ಎಷ್ಟು ಸ್ಪೈಸ್ ಎಷ್ಟು ಬೇಕೋ ಪೆಪ್ಪರ್ ಪೌಡ್ರು ಆ್ಯಡೆಡ್ ವ್ಯಾಲ್ಯೂ ಆಗುತ್ತೆ. ಸೊ ಪೆಪ್ಪರ್ ಪೌಡರ್ ಸಹ ಹಾಕ್ತಾ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಈಗ ನೋಡೋಣ, ಮಾವಿನಕಾಯಿನ ಈ ಥರ ನಾವು ತೊಳೆದಿಟ್ಕೊಂಡಿರೋ ಮಾವಿನಕಾಯಿನ ಕುಕ್ಕರಲ್ಲಿ 5 ವಿಜಿಲ್ಲು ಕೂಗಿಸ್ಕೋಬೇಕಾಗತ್ತೆ. ಸೊ ಈ ಕುಕ್ಕರ್ಗೆ ನಾವು ಇವಾಗ ನೀರು ಹಾಕೋಬೇಕು. ಅದು ಮುಳುಗೋ ಅಷ್ಟು ನಾವೀಗ ನೀರು ಹಾಕೋಬೇಕು. ಈ ಥರ ನೀರು ಹಾಕ್ಕೊಂಡು ಕುಕ್ಕರ್ ವಿಜಿಲ್ನ ಇಟ್ಟು 5 ವಿಜಿಲಷ್ಟು ಮಾಡಬೇಕಾಗತ್ತೆ. ಈಗ ಇದು 5 ವಿಜಿಲಷ್ಟು ಮಾವಿನಕಾಯಿನ ಬೇಯಿಸ್ಕೋಬೇಕಾಗತ್ತೆ. ಸೊ 5 ವಿಜಿಲ್ ಬೇಯಿಸ್ಕೊಂಡಾದಮೇಲೆ ಮುಂದಕ್ಕೆ ಹೆಂಗೆ ಮಾಡ್ಕೊಳ್ಳೋದು ಅದನ್ನು ರಸ ತಕ್ಕೊಂಡು ಅಂತ ನೋಡೋಣ. 5 ವಿಜಿಲ್ ಆಗೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ 5 ವಿಜಿಲ್ ಆಗಿದೆ. ಸೊ 5 ವಿಜಿಲ್ ಆದಮೇಲೆ ಹೆಂಗೆ ನೋಡೋಣ. ನೀಟಾಗಿ ಬೆಂದಿದೆ ಇದು ಮಾವಿನಕಾಯಿ. ಈಗ ಈ ಮಾವಿನಕಾಯಿನ ಸಿಪ್ಪೆನ ಪೀಲ್ ಮಾಡ್ಕೋಬೇಕು. ಹೆಂಗೆ ಮಾಡೋದು ನೋಡಿ. ಈಗ ನೋಡಿ, ಈ ಥರ ಮಾವಿನಕಾಯಿನ ನೀಟಾಗಿ ಪೀಲ್ ಮಾಡ್ಕೋಬೇಕು. ಸಿಪ್ಪೆ ತಕ್ಕೊಂಡು ಅದರಲ್ಲಿರೋ ಹಣ್ಣು ಮಾತ್ರ ಒಂದು ಕಡೆ ಸೈಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ಥರ ಮಾವಿನಕಾಯಿಗೆ ಮತ್ತು ಓಟೆದು ವಾಟೆಲ್ ಇರುತ್ತಲ್ಲ ಅದೆಲ್ಲ ಹಣ್ಣೆಲ್ಲ ಪೀಲ್ ಮಾಡ್ಕೋಬೇಕು. ಈಗ ಈ ಥರ ಎಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳೋಣ. ಇದಕ್ಕೆ ಈಗ ಮಾವಿನಕಾಯಿದು ಇದು ಮಾಡ್ಕೊಂಡಿರ್ತೀವಲ್ವ, ಎಲ್ಲ ಫುಲ್ ಪಲ್ಪ್ ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ವ, ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಉಪ್ಪು ಹಾಕ್ಕೋಬೋದು, ನಿಮ್ಮ ಆಪ್ಷನ್ನು. ಸೊ ಇಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಜೀರಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಹಾಕ್ಕೋಬೇಕು. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಫ್ಲೇವರ್ ಕೊಡೋಕ್ಕೋಸ್ಕರ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಪುದೀನ. ಈಗ ಇಷ್ಟು ನಾವು ಮಿಕ್ಸಿ ಹೊಡ್ಕೋಬೇಕು. ನೀರಿಲ್ದರೆ ವಾಟರ್ ಆ್ಯಡ್ ಮಾಡಿದರೆ ನಾವು ಮಿಕ್ಸಿ ಹೊಡ್ಕೋಬೇಕಾಗತ್ತೆ. ಸೊ ನೀರು ಆ್ಯಡ್ ಮಾಡಿದ್ರೆ ಅದು ನಮಗೆ ಜಾಸ್ತಿ ದಿವಸ, ಅಂದರೆ ಒಂದು 2 ಡೇಸ್ ಇಟ್ಕೋಬೋದು. ನೀರು ಆ್ಯಡ್ ಮಾಡಿದರೆ ಇದ್ದರೆ, ನೀರು ಆ್ಯಡ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ. ಸೊ ನೀರು ಆ್ಯಡ್ ಮಾಡಿದರೆ ನಾವೀಗ ಮಿಕ್ಸಿ ಹೊಡ್ಕೊಳ್ಳೋಣ. ಈಗ ಮಿಕ್ಸಿ ಹೊಡ್ಕೋಬೇಕು ಫ್ರೆಂಡ್ಸ್. ಅದು ಫುಲ್ಲು ಪಲ್ಪ್ ಎಲ್ಲನೂ ಫುಲ್ಲೆಲ್ಲ ಮಿಕ್ಸ್ ಆಗೋದು ಮಿಕ್ಸಿ ಹೊಡ್ಕೋಬೇಕಾಗತ್ತೆ. ಈಗ ಈ ಥರ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸೊ ನಾವು ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ನಾವು ಕುಡಿಬೋದಾಗತ್ತೆ. ಒಂದು 2 to 3 ಡೇಸ್ ಹಿಂಗೆ ಸ್ಟೋರ್ ಮಾಡ್ಬೋದು ನಾವು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಸ್ವಲ್ಪ ದಿವಸ ಎಕ್ಸ್ಟ್ರಾನೇ ಸ್ಟೋರ್ ಮಾಡ್ಕೋಬೋದು. ಸೊ ಈ ಪೇಸ್ಟ್ನ ಒಂದು ಗ್ಲಾಸ್ಗೆ ಹಾಕಿ ಐಸ್ ನೀರು ಅಥವಾ ವಾಟರ್ ಹಾಕ್ಕೊಂಡು, ನಾರ್ಮಲ್ ವಾಟರ್ ಇಲ್ಲ ಐಸ್ ವಾಟರ್ ಎರಡರಲ್ಲಿ ಒಂದು ಹಾಕ್ಕೋಬೋದು. ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನಾನ ಎಕ್ಸ್ಟ್ರಾ ಮೇಲ್ಗಡೆ ಇಟ್ಕೊಂಡ್ರೆ ಫ್ಲೇವರ್ ಆ್ಯಡೆಡ್ ಆಗುತ್ತೆ. ಸೊ ಈಗ ಹಾಕ್ಬಿಟ್ಟು ನಾವು ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀರೆಲ್ಲ ಡಿಸಾಲ್ವ್ ಆಗಬೇಕು. ಐಸು ಅಥವಾ ಏನು ಬೇಕಾದರೂ ನಾವು ಆ್ಯಡೆಡ್ ಹಾಕೋಬೋದು, ಆಗಲೇ ಹೇಳ್ದಂಗೆ. ನೋಡಿದ್ರಲ್ಲ, ಈಗ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾವಿನ ಹಣ್ಣು ನಾವು ಜ್ಯೂಸ್ ಕುಡಿರ್ತೀವಿ, ಬಟ್ ಮಾವಿನಕಾಯಲ್ಲಿ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ರೆಡಿಯಾಗಿದೆ. ಈ ಥರ ಪುದೀನ ಗಾರ್ನಿಷ್ ಮಾಡಿ
ಕುಡಿದ್ರೆ ಐಸಲ್ಲಿ ಸಮ್ಮರ್ಗೆ ಮಧ್ಯಾಹ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಈಗ ನಾವು ಸಿಗೋಣ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈಗ ಮಾವಿನಕಾಯಲ್ಲಿ ಹೆಂಗೆ ಅದ್ಭುತವಾದ ಜ್ಯೂಸ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂಚೂರು ಪುದೀನದಿಂದ ಗಾರ್ನಿಷ್ ಮಾಡಿ ಎಲ್ಲ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಗೂ ಒಳ್ಳೆಯದು ಮತ್ತು ತುಂಬ ರುಚಿಕರವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾದ ಇದೇ ಥರ ಸ್ಪೆಷಲ್ ಹೆಲ್ದಿ ರೆಸಿಪಿಯೊಂದಿಗೆ ಭೇಟಿ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ ಕ್ಲಿಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಏನಾದರೂ ಇದ್ರ ಬಗ್ಗೆ ಆಗಲಿ ಅಥವಾ ಹೆಂಗಿತ್ತು ಅಂತ ಹೇಳಿ ಮನೇಲಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್, ಯು ಟೇಕ್ ಕೇರ್, ಬಾಯ್.